ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸುಲಭದ ಮಾತಲ್ಲ, ಬೇಲ್ ಸಿಗೋದು ಸುಲಭ ಅಲ್ಲ ಅಂತ ದರ್ಶನ್ಗೆ ಗೊತ್ತಾಯ್ತಾ? ಜೈಲು ಸೇರಿ ವಾರವಾದರೂ ಇನ್ನೂ ಸಲ್ಲಿಸಿಲ್ಲ ಜಾಮೀನು ಅರ್ಜಿ. 17 ಆರೋಪಿಗಳ ಪೈಕಿ ಯಾರೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿಲ್ಲ. ಕಳೆದ ಶನಿವಾರವೇ ಜೈಲನ್ನ ಸೇರಿದ್ದಾರೆ ನಟ ದರ್ಶನ್. ಪ್ರಬಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ದರ್ಶನ್ಗೆ ಮುಂಚೆಯೇ ಮುನ್ಸೂಚನೆ ಸಿಕ್ಕಿದೆ ಅಂತ ಕಾಣಿಸ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರಂತೆ ದರ್ಶನ್ ಅವರು, ನನ್ನದಲ್ಲದ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. ಅದರಂತೆಯೇ ಇದೀಗ ಯಾಕೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಆಲ್ರೆಡಿ ಒಂದು ವಾರ ಕಳೀತಾ ಬಂತು ಈ ಒಂದು ಪ್ರಕರಣ ನಡೆದು ಈ ಒಂದು ಸಾಕ್ಷಿಗಳು ಏನಿದ್ದಾವೆ ಪ್ರಬಲವಾಗಿ ಇದ್ದಾವೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಕೆಲವೊಂದು ಕಡೆ ದರ್ಶನ್ಗೆ ಹಿಂಟ್ ಸಿಕ್ಕಿದೆಯಾ, ಜಾಮೀನು ಸಿಗೋದು ನನಗೆ ಸುಲಭ ಅಲ್ಲ ಅನ್ನೋದು ಅಂತ. ಯಾಕೆಂತಂದರೆ ಬಹಳ ಒಂದು ಕಾಮನ್ ಆಗಿ ಬರುವಂತಹ ಪ್ರಶ್ನೆ ಏನಪ್ಪಾ ಅಂತಂದರೆ, ಪ್ರಭಾವಿಶಾಲಿಗಳಿಗೆ ಬೇಗ ಬೇಲ್ ಸಿಗುತ್ತೆ ಅನ್ನುವಂತಹ ವಿಚಾರ. ಇನ್ನು ಉಳಿದ ದರ್ಶನ್ ಸೇರಿದಂತೆ ಇನ್ನು ಉಳಿದವ್ರಿಗೂ ಕೂಡ ಬೇಲ್ ಸಿಗೋದು ಕೂಡ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಅಧಿಕಾರಿಗಳು ಇನ್ನು ಯಾವ ರೀತಿಯಾಗಿ ಸಾಕ್ಷಿಗಳನ್ನ ಕಲೆ ಹಾಕಿರಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ದರ್ಶನ್ ವಿರುದ್ಧವಾಗಿಯೇ ಇಲ್ಲಿ ಸಾಕ್ಷಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಅನ್ನುವಂತಹ ವಿಚಾರ ಇಲ್ಲಿ ನಿಜಕ್ಕೂ ಗಮನಕ್ಕೆ ತರುವಂತಹ ಸಂಗತಿ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಸೆರೆವಾಸ ಫಿಕ್ಸಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಜೈಲು ಸೇರಿ 1 ವಾರ ಆಗ್ತಾ ಬಂತು, ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ದರ್ಶನ್ ಮಾತ್ರ ಅಲ್ಲ, 17 ಆರೋಪಿಗಳ ಪೈಕಿ ಯಾರೂ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಕಳೆದ ಶನಿವಾರವೇ ಜೈಲನ್ನ ಸೇರಿದ್ದಾರೆ ನಟ ದರ್ಶನ್. ನಾಳೆಗೆ ಕರೆಕ್ಟಾಗಿ 1 ವಾರ ಆಗತ್ತೆ. 1 ವಾರ ಆಗ್ತಾ ಬಂದರೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಯಾರೊಬ್ರು ಕೂಡ. ಸಾಕ್ಷ್ಯಗಳನ್ನ ಪ್ರಬಲವಾಗಿ ಸಂಗ್ರಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಚಾರ್ಜ್ ಶೀಟ್ ಆಗದೆ ಜಾಮೀನು ಸಿಗೋದು ಪಕ್ಕಾ ಡೌಟ್ ಅಂತ ಹೇಳ್ತಾ ಇದ್ದಾರೆ ವಕೀಲರು. ಇದೇ ಕಾರಣಕ್ಕೆ ಜಾಮೀನಿಗೆ ಅರ್ಜಿಯನ್ನ ಹಾಕಿಲ್ವಾ ಯಾರೊಬ್ಬರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರೆ ಏನಾದರೂ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ. ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ 5 ವರ್ಷ ಅಲ್ಲ 10 ವರ್ಷ ಸಿಎಂ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಪರ ಸಚಿವ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಅಧಿಕಾರವನ್ನ ಯಾರು ಬಿಟ್ಕೊಡ್ತಾರೆ? ಆ ಸ್ವಾಮೀಜಿಗಳು ಅವರ ಸ್ಥಾನವನ್ನ ಬಿಟ್ಕೊಡ್ತಾರಾ? ನಾಳೆಯಿಂದ ನಾನು ಖಾವಿ ಬಟ್ಟೆ ಹಾಕ್ತೀನಿ, ಬಿಟ್ಕೊಡ್ತಾರಾ ಅಂತ ಸ್ವಾಮೀಜಿ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿಗಳು ಮಾತಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ. ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅನ್ನುವಂಥ ಕಾರ್ಯಕ್ರಮ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅಂತ ಮನವಿ ಬಿಟ್ಕೊಡ್ಬೇಕು. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ನೀವು ಸಚಿವ ಸಂಪುಟದಲ್ಲಿ ಇದ್ದೀರಲ್ಲ ಸರ್, ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ? ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿದ್ದ?